ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಬೆಳಗ್ಗೆಯಿಂದನೇ ನಾನು ಹೊಸ ಮನೆಯಲ್ಲಿ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇದು ಕಂಪ್ಲೀಟ್ ಹೊಸ ಮನೆಯಲ್ಲಿ ನನ್ನ ವ್ಲಾಗ್. ಬೆಳಗ್ಗೆ ಬೇಗನೆ ಇದ್ದೆ, ತುಂಬ ಲೇಟಾಗಿ ಮಲ್ಕೊಂಡಿದ್ದು, ಕೆಲಸ ಎಲ್ಲ ಮಾಡಿಕೊಂಡು ಸೆಟಪ್ ಮಾಡ್ಕೊಳ್ತಾನೆ ಇದ್ದೀವಿ. ಹೇಗಾಯಿತು ಎಲ್ಲನೂ ಶೇರ್ ಮಾಡ್ತೀನಿ. ಸೊ ವೀಡಿಯೋನ ಕಂಪ್ಲೀಟಾಗಿ ನೋಡಿ. ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಾಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರ್ಯಾರಿಗೆ ಮಕ್ಕಳಿದ್ದಾರೆ ಅವ್ರಿಗೆಲ್ಲ ನನ್ನ ವೀಡಿಯೋಸ್ನ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಇದು ರೂಮಲ್ಲಿ ಈ ರೀತಿ ಒಂದು ಸನ್ ರೂಫ್ ಇದೆ, ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಅದಿತಿ ಅವಶ್ಕ ಮಲ್ಕೊಂಡಿದ್ದಾರೆ. ನಾನು ಬೇಗ ಎದ್ಬಿಟ್ಟು ಬ್ರೇಕ್ಫಾಸ್ಟಿಗೆಲ್ಲ ರೆಡಿ ಮಾಡಿಕೊಂಡು ಸ್ನಾನ ಎಲ್ಲ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡೆ. ಫಸ್ಟ್ ದಿನ ಅಲ್ವಾ, ಇದು ಗೊತ್ತಿರಲಿಲ್ಲ ಹೇಗೆ ನಡೆಯುತ್ತೆ ಅಂತ. ಸೊ ಮಂಚ ನಾವು ತೊಗೊಂಡು ಬಂದಿಲ್ಲ, ಏನೂ ತೊಗೊಂಡು ಬಂದಿಲ್ಲ, ಅಲ್ಲಿಂದ ಮಂಚ ತೊಗೊಂಡು ಬಂದಿಲ್ಲ. ಬೆಡ್ ಮೇಲೆ ಹಾಕ್ಕೊಂಡು ಜಸ್ಟ್ ಬೆಡ್ನ ನೆಲದ ಮೇಲೆ ಹಾಕ್ಕೊಂಡು ಈ ರೀತಿ ಇರೋದು. ಇದಂತೂ ತುಂಬ ಸೇಫ್ ಅಂತ ಅನಿಸುತ್ತೆ. ಯಾವಾಗ ಎದ್ರು ಇಬ್ಬರು ಆಚೆ ಆರಾಮಾಗಿ ಬರ್ತಾರೆ. ಮಕ್ಕಳೆಲ್ಲ ಬಿದ್ದೋಗೋದು ಅದೆಲ್ಲ ಆಗ್ತಿರುತ್ತೆ ಅಲ್ವಾ. ಸೊ ನಮಗೆ ಇದಂತೂ ಒಂಥರ ನೆಮ್ಮದಿ. ಆಚೆ ಸ್ವಲ್ಪ ಹೊತ್ತು ಹೋಗಿ ಅಂದರೆ ಇದು ಫುಲ್ಲು ಕಂಪ್ಲೀಟ್ ಮನೆ ಯಾವ ರೀತಿ ಇದೆ ಅಂತಂದರೆ, ಇದು ಇಂಡಿಪೆಂಡೆಂಟ್ ಹೌಸ್, ತುಂಬ ಸೇಫ್ಟಿ ಇದೆ. ಆರಾಮಾಗಿ ಒಬ್ಬರೇ ಕಂಪ್ಲೀಟ್ ಬಿಲ್ಡಿಂಗಲ್ಲಿ ಒಬ್ಬರೇನೇ, ನಿದ್ದೆನೇ ಇಲ್ಲ, ಒಂದೊಂದು ಕೆಲಸನೇ ಮಾಡ್ಕೊಳ್ತಾ ಇದ್ದೀವಿ. ಏನೇನು ಕೆಲಸ ಆಗಿದೆ ಏನೇನು ಅಂತ ಎಲ್ಲನೂ ನಿಮಗೆ ತೋರಿಸ್ತೀನಿ. ಬನ್ನಿ ಡೀಟೇಲಾಗಿ ವ್ಲಾಗ್ನ ಶೇರ್ ಮಾಡ್ತೀನಿ. ಇವತ್ತು ತಲೆಗೆ ಸ್ನಾನ ಮಾಡಬೇಕಾಗಿತ್ತು. ಎಣ್ಣೆ ಹಚ್ಕೊಂಡೇ ಇರಲಿಲ್ಲ. ಯೂಶ್ವಲಿ ನಾನು ನೈಟೇ ಎಣ್ಣೆನ ಪ್ರಿಫರ್ ಮಾಡ್ತೀನಿ ಹಚ್ಕೊಳ್ಳೋದಕ್ಕೆ, ಬಟ್ ಇವತ್ತು ಆಗೇ ಇರಲಿಲ್ಲ. ಅದಕ್ಕೆ ತಲೆಗೆ ಸ್ನಾನ ಮಾಡಬೇಕಾಗಿತ್ತು, ಪೂಜೆ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡು ಏನು ಹಚ್ಕೊಳ್ಳೋಣ ಈರುಳ್ಳಿ ರಸ ಎಲ್ಲ ಮಾಡ್ಕೊಳ್ಳೋದಕ್ಕೆ ಎಲ್ಲಿ ಎದ್ಬಿಡ್ತಾರೋ, ಕೆಲಸ ಎಲ್ಲ ಆಗಲ್ವೋ ಅಂತ ಅಂದ್ಬಿಟ್ಟು ಮೊಸರು ಇತ್ತು, ಅದನ್ನು ತಲೆಗೆ ಹಚ್ಕೊಳ್ತಾ ಇದ್ದೀನಿ. ಮೊಸರು ಹಚ್ಕೊಂಡ್ರೆ ತಲೆಗೆ ಡ್ಯಾಂಡ್ರಫ್ ತುಂಬ ಕಡಿಮೆ ಆಗುತ್ತೆ, ಜೊತೆಗೆ ತುಂಬ ಫ್ರಿಝಿನೆಸ್ ಇರುತ್ತೆ ಅಲ್ವಾ, ಅದೂ ಹೋಗುತ್ತೆ. ಒಂಥರ ಸಾಫ್ಟ್ ಆ್ಯಂಡ್ ಸಪ್ಪಲ್ ಆಗುತ್ತೆ ಕೂದಲು. ಆ್ಯಂಡ್ ಇವಾಗ ಶಿಗೆಕಾಯಿ ಹಾಕೋದನ್ನೇ ಬಿಟ್ಬಿಟ್ಟಿದ್ದೀನಿ, ಸ್ಟಾಪೇ ಆಗೋಗ್ಬಿಟ್ಟಿದೆ. ಒಂದು ರೋಸ್ಮೆರಿ ಶ್ಯಾಂಪು ತೋರಿಸಿದೆ ಗೊತ್ತಾ ರೀಸೆಂಟಾಗಿ, ಅದನ್ನೇ ಹಾಕ್ತಾ ಇದ್ದೀನಿ. ಚೆನ್ನಾಗಿದೆ, ಅದರ ಲಿಂಕ್ ಏನಾದರೂ ಬೇಕು ಅಂತಂದರೆ ನಿಮಗೆ ಕೊಟ್ಟಿರ್ತೀನಿ. ನಿಜವಾಗ್ಲೂ ಹೇರ್ ಫಾಲ್ ಅಂತೂ ಇವಾಗ ಏನೂ ಇಲ್ಲ, ಟಚ್ವುಡ್ ಚೆನ್ನಾಗಿದೆ, ಹೇರ್ ಗ್ರೋತು ಚೆನ್ನಾಗಿದೆ. ಸೊ ಇದನ್ನೆಲ್ಲ ಅಪ್ಲೈ ಮಾಡಿಕೊಂಡು ಅಡುಗೆ ಮನೆಗೆ ಕಂಪ್ಲೀಟ್ ಒಂದು ಪಾತ್ರೆ ಎಲ್ಲ ಹಾಗೆ ಎಲ್ಲ ಇಟ್ಕೊಂಡ್ಬಿಟ್ಟಿದೆ. ಇವಾಗ ಒಂದು ಸ್ವಲ್ಪ ಟೈಮ್ ಇತ್ತು ಅಂತ ಅಂದ್ಬಿಟ್ಟು ರೀಅರೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲೆಲ್ಲಿ ಏನೇನು ಇರಬೇಕು ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ನಾವು ಹಳೆ ಮನೆಯಿಂದ ಏನೂ ತಂದಿಲ್ಲ ಅಂತಂದ್ರೆ, ನಮ್ಮ ಅತ್ತೆಯವ್ರು ಯೂಸ್ ಮಾಡ್ತಿದ್ದು ಯಾವುದೂ ಒಂದು ಸ್ಪೂನನ್ನು ಸಹ ತಂದಿಲ್ಲ. ಹೇಗೋ ಒಂದು ಟೀ ಪೌಡರ್ ಬಾಕ್ಸಲ್ಲಿ ಒಂದು ಸ್ಪೂನ್ ಇದೆ, ಆಮೇಲೆ ಬೆಣ್ಣೆಯಲ್ಲಿ ಒಂದು ಸ್ಪೂನ್ ಇತ್ತು, ಅದು ಎರಡೇ ಅವ್ರದ್ದು ಸ್ಪೂನ್ ಅಂತ ಇರೋದು ಇವಾಗ ನನ್ನ ಹತ್ರ. ಅದನ್ನು ಹೇಳ್ತಾ ಇದ್ದೆ ತೊಗೊಂಡೋಗ್ಬಿಟ್ಟು ಯಾವಾಗಾರ ಕೊಟ್ಬಿಡು ಆ 2 ಸ್ಪೂನ್ನ ಅಂತ ಅಂದ್ಬಿಟ್ಟು. ಸೊ ಎಲ್ಲ ಅರೇಂಜ್ ಮಾಡ್ಕೊಂಡು, ಇದು ಅದಿತಿ ಟೈಮಲ್ಲಿ ಒಂದು ಮನೆ ಮಾಡಿದ್ವಿ ಅಲ್ವಾ, ಆವಾಗ ತೊಗೊಂಡಿದ್ದಂತಹ ಸಾಮಾನುಗಳು. ಆಮೇಲೆ ಈಗ ರೀಸೆಂಟಾಗಿ ಒಂದು ಸ್ವಲ್ಪ ಪರ್ಚೇಸ್ ಮಾಡಿದ್ವಿ, ಅದನ್ನು ಮಾತ್ರ ನಮ್ಮದು ಅಂತ ಏನಿದೆ ಅದನ್ನು ಮಾತ್ರ ತೊಗೊಂಡು ಬಂದ್ವಿ. ಇನ್ನೂ ಪರ್ಚೇಸ್ ಮಾಡಬೇಕು. ಕೃವಿ ಏನು ಹೇಳೋದು ಅಂತಂದರೆ, ನಮ್ಮ ಮಕ್ಳಿಗೆ ನಾವೇನು ಪಾತ್ರೆ ಸಾಮಾನು ಮಾಡಬೇಕು ಅಂತ ಏನಿಲ್ಲ, ಅವ್ರ ಟ್ರೆಂಡ್ ಬದಲಾಗಿರುತ್ತೆ. ಇವಾಗ ನಮ್ಗೆ ಏನು ಬೇಕೋ ಅದನ್ನು ನಾವು ಪರ್ಚೇಸ್ ಮಾಡ್ಕೊಳ್ಳೋಣ, ಒಂದೊಂದನ್ನೇ ತೊಗೊಳ್ಳೋಣ ಅಂತ ಅವ್ರು ಹೇಳಿದ್ದಾರೆ. ಅಕ್ಕಿ ಡಬ್ಬ ಇಷ್ಟೇ ಇರೋದು ಇವಾಗ, ಸದ್ಯಕ್ಕೆ ಇವಾಗ ಇಷ್ಟೇ ಇರೋದು, ಇದರಲ್ಲೇ ಹಾಕೋಣ, ಪ್ರತಿ ಸಲ ಚೀಲದಲ್ಲೇ ತೊಗೊಳೋದಕ್ಕೆ ಹಿಂಸೆ ಆಗುತ್ತೆ. ಅದಕ್ಕೆ ಅಂತ ಅಂದ್ಬಿಟ್ಟು ಅದನ್ನು ತೊಳೆದು ಇವಾಗ ಅಕ್ಕಿ ಹಾಕ್ಕೊಳ್ಬೇಕು. ಕೆಲಸ ಮಾಡ್ತಿದ್ರು ಮಕ್ಕಳು ಆರಾಮಾಗಿದ್ದಾರ ಅಂತ ನೋಡ್ಕೊಂಡು ಬರೋದು. ಐ ಥಿಂಕ್ ಎವ್ರಿ ಮಾಮೀಸ್ ಒಂದಿದವಲ್ಲ, ನಾನು ಅದೇ ರೀತಿ ಮಾಡ್ತಿರ್ತೀನಿ, ಆರಾಮಾಗಿ ಮಲ್ಕೊಂಡಿದ್ದಾರಾ ಏನು ಅಂತ ನೋಡ್ಕೊಂಡು ಕೆಲಸ ಮಾಡ್ಕೊಳ್ತಿದ್ದೆ. ಸ್ಟೆಪ್ ಡೌನ್. ಬ್ಲಿಂಕಿಟಲ್ಲಿ ಏನೋ ಒಂದು ಸ್ವಲ್ಪ ಆರ್ಡರ್ ಮಾಡಿದ್ವಿ, ಬಂದಿದೆ ಅಂದ್ಬಿಟ್ಟು. ಬಂತಾ? ಏನೇನು ಆರ್ಡ್ರ್ ಮಾಡಿದ್ಯಾ? ನಂಗೆ ಬೇಕಾಗಿರೋದು ಏನಾರ ಮಾಡಿದ್ಯಾ? ಹಾಂ, ನೀನು ಮಾಡಿರ್ತೀಯ ಅಂತ ಅನ್ನಿಸ್ತೈತೆ. ನಂಗೆ ಯೂಶಲಿ ಈ ಕಾಫಿ ಜೊತೆ ಪಾರ್ಲೇಜಿ ಬಿಸ್ಕೆಟ್ ಇಷ್ಟ ಆಗುತ್ತೆ. ಈ ಥರ ಏನಾರ ಆರ್ಡ್ರ್ ಮಾಡಿದಾಗ ನಂಗೆ ಗೊತ್ತಿಲ್ಲದೆ ಆರ್ಡ್ರ್ ಮಾಡುತ್ತೆ. ಮಾಡೇ ಇಲ್ಲ. ಸೋಪು ನಾನು ಬಟ್ಟೆ ಅದಿತಿ ಅವಶ್ಯಕಂತ ಕೈಯಲ್ಲಿ ಹೋಗಿದ್ದೀನಲ್ಲ, ಅದಕ್ಕೆ ಸೋಪ್ ನೋಡಿ ಎಷ್ಟು ಒಗಿಲಿ ಅಂತ. ಅಕ್ಷಯಕಲ್ಪ ಅಲ್ಲಿ ಹೊಸ್ತು ಅಂದರೆ ಮನೆ ಹೊಸದಲ್ವಾ, ಇನ್ನೂ ಅಡ್ರೆಸ್ಸು ಮಾಡಿಲ್ಲ, ಚೇಂಜ್ ಅಡ್ರೆಸ್ಸು. ತರ್ಸಕ್ಕಿಲ್ವೇನಪ್ಪಿಲಿ? ನನಗೆ ಬೆಳಗ್ಗೆ ಆರ್ಡ್ರ್ ಮಾಡ್ಕೊಂಡೆಲ್ಲ ತಿನ್ನೋಕ್ಕೆ ಕುಡಿಯೋಕ್ಕೆ ಇಷ್ಟ ಆಗಲ್ಲ. ಒಂದು ಬಿಸ್ಕೆಟ್ ಹಾಕ್ಬಿಟ್ಟಿದ್ರೆ ಕಾರ್ಟ್ಗೆ ಏನಾಗ್ಬಿಟ್ಟಿರೋದು, ಕಾಸು ಖರ್ಚಾಗಿರೋದು. ಏನಾಗಿರೋದು ಅಂದರೆ ಅವ್ರು ಎದೊಳೋದಕ್ಕಿಂತ ಮುಂಚೆನೇ ತಿನ್ಕೊತಿದ್ನ. ನಾನು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಿದ್ದೀನಿ ಗೊತ್ತಾ ಅದಿತಿ ಮುಂದೆ. ತಿನ್ನೋದೇ ಇಲ್ಲ. ಟೊಮ್ಯಾಟೋಸ್ ಖಾಲಿಯಾಗಿತ್ತು. ಈಗ ಅಕ್ಕಿ ಸುರ್ಕೊಡ್ಬಾ. ಇದಕ್ಕೆ ನಮ್ಮ ಹತ್ರ ದೊಡ್ಡ ಬಾಕ್ಸ್ ಇಲ್ಲ, ಇಷ್ಟ ಇರೋದು ನಾವು ಯೂಸ್ ಮಾಡೋದಿಲ್ಲ. ಎಲ್ಲ ಐತೆ
ಪ್ಲಾಸ್ಟಿಕ್ ಇರೋದು, ಸ್ಟೀಲಲ್ಲಿ ಹಾಕ್ಬೇಕು ಅಕ್ಕಿನ. ಪ್ಲಾಸ್ಟಿಕಲ್ಲಿ ಹಾಕ್ಬೇಕು. ಇರೋದ್ರಲ್ಲಿ ಜೀವನ ಮಾಡೋದನ್ನ ಕಲಿ. ಹಲೋ ಏನ ಏನು ಮೈಂಡ್ ಯುವರ್ ಓನ್ ಬಿಸ್ನೆಸ್. ನಾವು ಯೂಸ್ ಮಾಡೋದು ನಾರ್ಮಲ್ ಅಕ್ಕಿ ಎಲ್ಲ, ಇದು ಅಂದರೆ ರಾಜ್ಮುಡಿ ಅಕ್ಕಿ. ಬಾತು ಪಲಾವು ಎಲ್ಲನೂ ಇದೇನೆ. ಏನು ಮಾಡೋದು, ತರಲ್ವಲ್ಲ ನಮ್ಮ ಮನೆ ವೈಟ್ ಅಕ್ಕಿ. ಇದಕ್ಕೆ ಇವಾಗ ನಾನು ಪಲಾವ್ ಎಲೆ ಹಾಕ್ಬಿಡ್ತೀನಿ. ಪಲಾವ್ ಎಲೆ ಒಳಗಡೆ ಹಾಕಿದ್ರೆ ಹುಳ ಆಗಲ್ಲ. ಅದಿತಿಗೆ ಅವಿಷ್ಕಂಗೂ ಇದ್ದೇನೆ. ಕಿಚಡಿಗಾಗಲಿ ಏನೇ ಆಗಲಿ ನಾರ್ಮಲ್ ಸ್ಟೀಮ್ ರೈಸ್ ಅಲ್ವೇನೆ ಅದು, ಸ್ಟೀಮ್ ರೈಸ್ನ ರಾ ಮತ್ತು ಸ್ಟೀಮ್ ರೈಸ್ ಎರಡೂ ತಿನ್ನಲ್ಲ. ಬಿರಿಯಾನಿಗೆ ಮಾತ್ರ ಯಾವುದದು ಬಾಸುಮತಿ ಅಥವಾ ಜೀರಾ. ಕಿಚಡಿಗೆ ನಾರ್ಮಲ್ ಡೈಲಿ ವೈಟ್ ರೈಸ್ಗೆ ಎಲ್ಲನೂ ಇದೆ. ಒಂಚೂರು ಹಾಕಿದ ತಕ್ಷಣ ಹಾಕ್ಬಿಡ್ಬೇಕಿತ್ತು ಪಲಾವೆಲ್ಲ. ಹೋಗ್ತಾನೆ ಒಳಗಡೆ. ಸುಮ್ಮನೆ ಪ್ರತಿ ಸಲ ಚೀಲದಾಗ ತಗೊಳಕ್ಕೆ ಹಿಂಸೆ ಆಗುತ್ತೆ. ಆವಾಗವಾಗ ತುಂಬ್ಕೋತಾ ಇರ್ತೀನಿ ಅಷ್ಟೆ. ದೊಡ್ಡ ಇಲ್ಲಿ ಜಾಗ ಇಲ್ಲ. ಇಲ್ಲೆಲ್ಲ ಇಟ್ರೆ ನಿನ್ನ ಮಕ್ಳು ಎಳ್ಕೊಂಡು ಓಡಾಡ್ತಾರೆ, ಆಗಲ್ಲ. ನಾನು ಇಲ್ಲೆಲ್ಲ ಏನು ಇಟ್ಕೊಡಲ್ಲ. ಎವ್ರಿಥಿಂಗ್ ಶುಡ್ ಬಿ ಇನ್ಸೈಡ್ ದ ಕಬರ್ಡ್. ಐ ಆಮ್ ಡಿಸಿಪ್ಲಿನ್. ಎಸ್. ಮಮ್ಮಿ ಕೈ ಮುಗಿವ. ಮಮ್ಮಿ ಕಾಪಾಡಪ್ಪ. ಮಮ್ಮಿ ಕೈ ಮುಗಿಬೇಕು ಬೆಳಗ್ಗೆನೆ. ಅಲ್ಲ ಮಮ್ಮಿ ಕಾಪಾಡಪ್ಪ, ಒಳ್ಳೇದು ಮಾಡಪ್ಪ. ಕೈ ಮುಗಿಬೇಕು ಹಿಂಗೆ ಹಿಂಗೆ. ಹಂಗೆ ಕಾಪಾಡಪ್ಪ ಮಮ್ಮಿ. ಮಾಮಿ ಗಬ್ಬು ಗಬ್ಬು ಮಗ ಏನಿದೀವ ಹ್ಯಾಪಿ ಆಗಿಬಿಟ್ಟೈತೆ. ಅಮ್ಮ ಜೊತೆ ಇಲ್ಲ ಅಂದ್ರಣ ಕೂತು ಪಾಪ. ಏನದು ಅರದು ಬ್ಲಿಂಕಿ ರೈಸ್ ಮಾಡವ. ಅಲ್ಲಿ ಬ್ಲಿಂಕಿ ರೈಸ್ ಮಾಡ್ಬಿಡವ. ಬ್ಲಿಂಕಿ ರೈಸ್ ಬ್ಲಿಂಕಿ ರೈಸ್ ಬ್ಲಿಂಕಿ ರೈಸ್ ಮಾಡ್ಬಿಡು. ಕೂದಲು ಏನೋ ಹಚ್ಕೊಂಡಿದ್ದೀನಿ ನಾನು. ಬ್ಲಿಂಕಿ ರೈಸ್ ಬ್ಲಿಂಕಿ ರೈಸ್ ಬ್ಲಿಂಕಿ ರೈಸ್ ಪುತ್ತ ಇಲ್ವಾ? ಗೊತ್ತಾಗಿಲ್ಲ ಯಾವ ಕಡೆ ಅದ್ದೆ ಅಂತ. ಪಚ್ಚಿ ಮಾಡು, ಒಳಗಡೆ ಮಲಗಿಸ್ತೀನಿ. ಈ ಕಡೆ ಹಿಂಗೆ ತಿರುಗಿ. ಮುದ್ದು ಮಗ ಇದು, ಬಂಗಾರ ಮಗ ಇದು. ಬ್ರೇಕ್ಫಾಸ್ಟ್ಗೆ ಏನಪ್ಪ? ಲಾಕ್ ಹಾಕೋಬಾರ್ದು ಚಿನ್ನ, ಒಂಚೂರು ಮುಂದೆ ಬಿಡಿ ಸಾಕು. ಬ್ರೇಕ್ಫಾಸ್ಟ್ಗೆ ನಾನು ರವಾ ದೋಸೆ, ಚೂರು ತುಪ್ಪ, ಟೊಮ್ಯಾಟೊ ಗೊಜ್ಜು ತೊಳಿ. ಬ್ರೇಕ್ಫಾಸ್ಟ್ ತಿಂತ್ಯಮ್ಮ? ಹಿಂಗಿದೆ ಹಿಂಗಿದೆ ನನಗೆ ಹೇಳಿ, ಹೆಂಗಿದೆ ಹೇಗಿದೆ? ತಿನ್ನ ಆಯ್ತು. ಚೆನ್ನಾಗಿದೆಯಾ? ಸೂಪರು. ಟೊಮೊಟೊ ಗೊಜ್ಜು ನೋಡು, ನನ್ನ ಫೇವ್ರೆಟ್. ಈ ಕಾಂಬಿನೇಷನ್ ಗೊತ್ತಾ? ಚೆನ್ನಾಗಿದೆಯಾ? ಚಿನ್ನಿ ಆಯ್ತಾ? ಪಿಪಿನ ಏನು? ಹಾಂ ಬನ್ನಿ, ನಿಮಗೂ ಹಾಕೊಡ್ತೀನಿ. ತಗೊಳ್ಳುವ, ಬೇಗ ತಗೋ. ಅವ್ರಿಗೆ ಹಾಕೊಡ್ತೀನಿ ತಿನ್ನಿ. ನೀವು ತಿನ್ನಿ ಅದನ್ನ ಫಸ್ಟು. ತಿನ್ನಿ. ಅಲ್ಲಿ ಹೇಗಿದೆ ಹೇಗಿದೆ ಮಗ್ನೆ? ಸೂಪರ್. ಅದಿತಿಗೆ ಫೇವ್ರೆಟ್ಟು ರವೆ ದೋಸೆ ಅಂತ. ಅದಿತಿಗೆ ತುಪ್ಪ. ಹಂಗಿದೆ ಮಗ್ನೆ ನೀನು? ತಿನ್ನ ಕರೆಕ್ಟಾಗಿ ಗಬ್ಬ. ನಿಂಗೆ ಆ್ಯಪಲ್ ಪೇಸ್ಟ್ ಇಲ್ಲ. ತಿನ್ನಿ, ನಾನು ಆಮೇಲೆ ತಿಂತೀನಿ. ಗುಡ್. ಸೊ ಅವಿಷ್ಕಾ ಆಲ್ಸೋ ಇನ್ ದ ಪ್ರಾಸೆಸ್ ಆಫ್ ಸೆಲ್ಫ್ ಫೀಡಿಂಗ್. ಅದಿತಿ ಅಂತೂ ನೀವೇ ತಾನೇ ಕೇಳಿ ತುಪ್ಪ ಹಾಕು ಅಂತ. ನಾನು ಆ್ಯಕ್ಚುಲಿ ನೀನು ತುಪ್ಪ ತಿನ್ನಲ್ಲ ಅಂತ ಅಂದ್ಬಿಟ್ಟು ದೋಸೆಗೇನೆ ತುಪ್ಪ ಹಾಕಿ ಮಾಡಿದ್ದೆ. ತಿನ್ನಿ, ಪರವಾಗಿಲ್ಲ, ಏನಾಗಲ್ಲ. ಡಿಪ್ ಮಾಡ್ಕೊಂಡು ತಿನ್ನೋ, ಚೆನ್ನಾಗಿರುತ್ತೆ. ತಟ್ಟೆಗೆ ಹಾಕೋ ಮಗ್ನೆ. ಹಾಂ, ತಟ್ಟೆಗೆ ಹಾಕೊಂಡು ತಿನ್ನು. ಕಾಂಬಿನೇಷನ್ ಚೆನ್ನಾಗಿದಲ್ಲ? ಆಯ್ತು, ನೀವು ಅದನ್ನು ಕಂಪ್ಲೀಟ್ ಮಾಡಿ, ನಾನು ನಿಮ್ಗೆ ಹಾಕ್ತೀನಿ.
ಗಬ್ಬ ಅವಿಷ್ಕಾ ಅವಿಷ್ಕಾ ಬ್ಲಿಂಕೆ ರೈಸ್ ಅದಿತಿ ನೀನಿಗೆ ಮಾಡ್ತಾಳಂತೆ ಮಾಡು ಅವಿಷ್ಕಾ ಅದಿತಿಗೆ ಮಾಡು ಬ್ಲಿಂಕೆ ರೈಸ್ ಮಾಡು ಅದಿತಿಗೆ ಬ್ಲಿಂಕೆ ರೈಸ್ ಮಾಡೋ ಹಾಂ ಜಾಸ್ತಿ ಆಯ್ತಾ ಅದು ಬೇಡವಾ ಹಾಂ ಏಕೆ ಎಳ್ಳೆ ತಿಂದಿರೋದು ಅದೊಂದು ತಿನ್ಬಿಡಪ್ಪ ನಾನು ಹಾಕೊಂತ ಇದ್ದೀನಿ ನಂದು ಆಯಿತು ನನಗೂ ಹಾಂ ಎರಡು ಹಾಕೊಳ್ಳ ನಿಂಗೆ ಹಾಕ್ಲಾ ಅದನ್ನ ಸೆಲ್ಫ್ ಫೀಡಿಂಗ್ ಹೇಗೆ ಡೆವಲಪ್ ಮಾಡೋದು ಅಂತ ವೀಡಿಯೋ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ನೀವು ಚೆಕ್ ಮಾಡಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಹಾಯ್ ಗಾಯ್ಸ್, ಏನನ್ನ ನಾನು ಇವಾಗ ಶೇರ್ ಮಾಡ್ಕೊತಿದ್ದೀನಿ ಅಂತಂದರೆ, ಅದಿತಿಗೆ ನಾವು ಒಂದು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಅಪ್ಲೈ ಮಾಡೋಣ ಅಂತಂದರೆ ಅವಾರ್ಡ್ಗೆ. ತುಂಬ ದಿನದಿಂದ ನಮಗೂ ಕನ್ಫ್ಯೂಷನ್ ಇತ್ತು. ಆ್ಯಂಡ್ ಆಬ್ವಿಯಸ್ಲಿ ಇಟ್ಸ್ ಅ ಪೇಯಬಲ್. ತುಂಬ ಜನ ಮೆಸೇಜ್ ಮಾಡಿ ಕೇಳ್ತೀರಾ ಇದು ಪೇ ಮಾಡಬೇಕಾ ನಾವು ಅಂತ. ಎಸ್, ಆಬ್ವಿಯಸ್ಲಿ ಇಟ್ಸ್ ಅ ಪೇಯ್ಡ್ ಒಂದು ಅವಾರ್ಡ್. ನಾವು ಪೇ ಮಾಡಿ ನಮ್ಮ ಮಕ್ಕಳಿಗೆ ಅವಾರ್ಡ್ ಸಿಗೋವಂಥದ್ದು. ಈ ಸಲ ನಾವು ಪ್ಲಾನ್ ಮಾಡಿರೋದು ಯಾವುದಕ್ಕೆ ಅಂತಂದರೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅಂತ, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ IBR ಅಂತ ಕರೀತಾರೆ. ಅದಕ್ಕೆ ತುಂಬ ಜನ ಅಪ್ಲೈ ಮಾಡ್ತಾರೆ. ಸೊ ನಾನು ಹೇಗೆ ಅಪ್ಲೈ ಮಾಡಬೇಕು, ಏನೇನು ಕ್ರೈಟೀರಿಯಾ ಇರಬೇಕು, ಜೊತೆಗೆ ಏನೇನು ಪ್ರಾಸೆಸ್ ಇರುತ್ತೆ, ಎಷ್ಟು ದಿನ ತೊಗೊಳುತ್ತೆ, ಅದು ಎಲ್ಲನೂ ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದೀನಿ. ಐ ಡೋಂಟ್ ವಾಂಟ್ ಟು ರಿಪೀಟ್ ದಿಸ್. ಈ ವಿಡಿಯೋದಲ್ಲೂ ನಂಗೆ ರಿಪೀಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಸೊ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. 2 ಪಾರ್ಟ್ ಮಾಡಿದ್ದೀನಿ, ಪಾರ್ಟ್ 1 ಪಾರ್ಟ್ 2 ಅಂತ. ಸೊ ಆ ವಿಡಿಯೋ ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಇಷ್ಟು ದಿನ ನಾವು ಏನು ಅನ್ಕೊಳ್ತಾ ಇದ್ವಿ ಅಂತಂದರೆ, ಆಬ್ವಿಯಸ್ಲಿ ಕ್ರೂವಿಗೆ ಯಾವ ರೀತಿ ಇತ್ತು ಅಂತಂದರೆ, ಅದಕ್ಕೆ ಯಾಕೆ ವೇಸ್ಟ್ ಮಾಡ್ತೀಯ ಅಂದರೆ ಅವ್ರದ್ದು ಥಾಟ್, ಎಲ್ಲರದು ಒಂದೇ ರೀತಿ ಮನಸ್ಥಿತಿ ಇರಲ್ಲ. ಅವ್ರು ಏನು ಹೇಳ್ತಿದ್ರು ಅಂತಂದರೆ, ನೋಡು ಯೋಚನೆ ಮಾಡು, ಅಂದರೆ ಲಾಸ್ಟ್ ಟೈಮ್ 2 ಕ್ಯಾಟಗರಿಯಲ್ಲಿ ನಾವು ಪೇ ಮಾಡಿದ್ದು. ಅಂದರೆ ಒಂದೊಂದು ಕ್ಯಾಟಗರಿಗೆ ಒಂದೊಂದು ಡಿಫ್ರೆನ್ಸ್ ಆಫ್ ಅಮೌಂಟ್ ಇರುತ್ತೆ. ಸೊ ಯೋಚನೆ ಮಾಡು ಅಂತ ಹೇಳ್ತಾರೆ. ಅದು ಆಬ್ವಿಯಸ್ಲಿ ಎಲ್ಲರಿಗೂ ಕಮಿಟ್ಮೆಂಟ್ ಇದ್ದೇ ಇರುತ್ತೆ. ಸೊ ಆಮೇಲೆ ತುಂಬ ಯೋಚನೆ ಮಾಡಿದ್ವಿ. ಆ್ಯಂಡ್ ಅದಿತಿ ಯಾವ ಕ್ಯಾಟಗರಿಯಲ್ಲಿ ನಾನು ಈ ಸಲ ಒಂದು ಅಪ್ಲೈ ಮಾಡ್ತಿದ್ದೀನಿ ಅಂತಲೇ ಹೇಳ್ತೀನಿ. ಸೊ ಇಬ್ಬರು ಡಿಸ್ಕಸ್ ಮಾಡಿ ಆಯಿತು, ಒಂದು ಮಾಡಿಸು ಅಂತ ಹೇಳಿದ್ರು. ಸೊ ಇವತ್ತು ನಾನು ಅಪ್ಲೈ ಮಾಡ್ತಿದ್ದೀನಿ, ಅದಕ್ಕೋಸ್ಕರ ನಿಮ್ಗೂ ಹೇಳ್ತಾ ಇದ್ದೀನಿ. ಸೊ ಯಾವ ಕ್ಯಾಟಗರಿ ಅಂತ ಅಂದರೆ, ಮೊದಲನೇದಾಗಿ ಹನುಮಾನ್ ಚಾಲೀಸ ಕಂಪ್ಲೀಟಾಗಿ ಹೇಳ್ತಾರೆ, ಭಗವದ್ಗೀತಾ 2 ಅಧ್ಯಾಯ, ಅದಾದಮೇಲೆ 80 CVC ವರ್ಡ್ಸ್ನ ಅವರು ಓದ್ತಿದ್ದಾರೆ. ಅದಾದಮೇಲೆ 60 to 80 ಬರುತ್ತೆ, ಓಕೆನಾ. ಆಮೇಲೆ ಅವ್ರದ್ದು ಒಂದು 100+ ಒಂದು ಇದರಲ್ಲಿ ಡಿಫ್ರೆಂಟ್ ಕ್ಯಾಟಗರೀಸ್. ಅದು ಬರ್ಡ್ಸ್ ಇರ್ಬೋದು, ವೈಲ್ಡ್ ಅನಿಮಲ್ಸ್ ಇರ್ಬೋದು, ಆಮೇಲೆ ಕರ್ನಾಟಕ ಮುಖ್ಯಮಂತ್ರಿಗಳಿರಬಹುದು. ಅಂದರೆ ಕಂಪ್ಲೀಟ್ ಒಂದು ಜನರಲ್ ನಾಲೆಡ್ಜ್ ಅಂತ ಬರುತ್ತೆ, ನಾಟ್ ಜನರಲ್ ನಾಲೆಡ್ಜ್ ಅಂತ ಏನೊಂದು ಆಸ್ಪೆಕ್ಟ್ ಇದೆ. ಆ ಒಂದು ಕ್ಯಾಟಗರಿಯಲ್ಲಿ ಅವರು ಐಡೆಂಟಿಫಿಕೇಶನ್ ಮಾಡ್ತಿದ್ದಾರೆ. ಲೈಕ್ ಪಂಪ ಪ್ರಶಸ್ತಿ ವಿಜೇತರಿರಬಹುದು, ಆಮೇಲೆ ನೋಬೆಲ್ ಪೀಸ್ ಪ್ರೈಸ್ ವಿನ್ನರ್ಸು, ಪ್ರೆಸಿಡೆಂಟ್ಸ್ ಆಫ್ ಇಂಡಿಯಾ, ಚೀಫ್ ಮಿನಿಸ್ಟರ್ಸ್ ಆಫ್ ಕರ್ನಾಟಕ, ಈ ರೀತಿ ಕ್ಯಾಟಗರೀಸ್ ಏನಿದೆ ಆ ಒಂದು ಜನರಲ್ ನಾಲೆಡ್ಜ್ ಒಂದು ಆಸ್ಪೆಕ್ಟ್ ಅಲ್ಲಿ ಅವರು ಐಡೆಂಟಿಫಿಕೇಶನ್ ಮಾಡ್ತಿದ್ದಾರೆ. ಅದಕ್ಕೆ 120+ ಒಂದು ಇಷ್ಟು ಕ್ಯಾಟಗರಿಲಿ 120+ ಇದೆ. ಸೊ ಅದನ್ನು ನಾನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. CVC ವರ್ಡ್ಸ್ ರೀಡಿಂಗು ಅವರು 1 ವರ್ಷ 3 ತಿಂಗಳಿದ್ದಾಗ ಏನೇನು ಕ್ಯಾಟಗರಿ ಇತ್ತು ಅಂತ ನಾನು ಆಲ್ರೆಡಿ ಪಾರ್ಟ್ 1 ಅಲ್ಲಿ ಶೇರ್ ಮಾಡಿದ್ದೀನಿ. ಅದರ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ನೀವು ಚೆಕ್ ಮಾಡಿ. ಆ್ಯಕ್ಚುಲಿ ನನಗೇನು ಆಸೆ ಇತ್ತು ಅಂತಂದರೆ 3.5 ಅಷ್ಟರಲ್ಲಿ ಮಾಡಿಸ್ಬಿಡೋಣ ಅಂತ. ಬಟ್ ನಿಮ್ಗೆ ಗೊತ್ತಿದೆ ಎಷ್ಟು ಮನೆ ಅಂತೆ ಇದೇ ಎಲ್ಲ ಇದಾಗಿದೆ. ಫೈನಲಿ ವಿ ಆರ್ ಇನ್ ನ್ಯೂ ಹೌಸ್. ನೋಡಿದ್ರಿ ನೀವು ವ್ಲಾಗ್ ಹೇಗಿತ್ತು ಅಂತ. ಸೊ ನ್ಯೂ ಹೌಸ್, ನ್ಯೂ ಲೈಫ್, ನ್ಯೂ ಸ್ಟಾರ್ಟ್. ಈ ಒಂದು ಅವಾರ್ಡು ಲೇಟ್ ಆಗಿದೆ, ಐ ನೋ, ಬಟ್ ಅದಿತಿ ಇಸ್ ಅ ಪರ್ಫೆಕ್ಷನಿಸ್ಟ್. ನಾವು ಅದರಲ್ಲಿ ಯಾವಾಗಲೇ ಕೇಳಿದ್ರು ಹೇಳೋ ಅಂಥ ಕೆಪಾಸಿಟಿ ಅವ್ರಿಗಿದೆ. ಸ್ಕಿಲ್ ಎವ್ರಿ ಡೇ, ಲೈಕ್ ಐ ಹ್ಯಾವ್ ಬಿಲ್ಟ್ ಎವ್ರಿ ಡೇ ಅನ್ನೋದಕ್ಕಿಂತ ಗ್ಯಾಪ್ ಆಗಿಬಿಟ್ಟಿದೆ. ಇವಾಗ ಯಾವ ರೀತಿ ನಾನು ಪ್ರಾಸೆಸ್ನ ತೊಗೊಂಡು ಹೋಗ್ತೀನಿ ಅಂತಂದರೆ, ಇವತ್ತು ಮೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅವ್ರಿಗೆ ಮೇಲ್ ಮಾಡ್ತೀನಿ. ಅದು ಆಬ್ವಿಯಸ್ಲಿ ಪ್ರಾಸೆಸ್ ತೊಗೊಳುತ್ತೆ. ಅಷ್ಟರಲ್ಲಿ ಅದಿತಿಗೆ ರಿವಿಷನ್ ಥರ ಮಾಡಿ ವಿಡಿಯೋ ಮಾಡೋದಕ್ಕೆಲ್ಲ ಶುರು ಮಾಡ್ತೀನಿ. ಬೇಕಾದ್ರೆ ಯಾವ ರೀತಿ ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದ್ದು ಹೇಗೆ ಅಂತೆಲ್ಲ ತೋರ್ಸೋಕ್ಕಾಗಲಿಲ್ಲ. ಸೊ ಈ ಸಲ ಬೇಕಾದರೆ ಯಾವ ರೀತಿ ಅದಿತಿಗೆ ವಿಡಿಯೋ ಮಾಡ್ತಿದ್ದೀನಿ ಅದೆಲ್ಲ ನಾನು ನಿಮಗೆ ತೋರಿಸ್ತೀನಿ ಆ ಪ್ರಾಸೆಸ್ನ. ಸೊ ಅಪ್ಡೇಟ್ ಕೊಡಬೇಕಿತ್ತು. ತುಂಬ ಜನ ಕೇಳ್ತಿರ್ತೀರಾ ಯಾವ ರೀತಿ ಅಪ್ಲೈ ಮಾಡಬೇಕು, ಏನೇನು ಕ್ಯಾಟಗರಿ ಇರುತ್ತೆ ಅಂತ. ಕ್ಯಾಟಗರೀಸ್ ಇಸ್ ನಥಿಂಗ್ ಬಟ್ ಯಾವ ಕ್ಯಾಟಗರಿನಾದರೂ ನೀವು ಹೋಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಈಗ ತುಂಬ ಬೇಗ ಕೆಲವು ಮಕ್ಕಳುಗಳು ರೋಲ್ ಓವರ್ ಮಾಡ್ತಾರಲ್ಲ, ಅಂತಹದ್ದನ್ನು ಕೆಲವರು ಅವಾರ್ಡ್ ಮಾಡಿಸ್ತಾರೆ. ಸೊ ಆ ರೀತಿ ಇಂಥದ್ದೇ ಮಾಡಿಸ್ಬೇಕು ಅಂತ ಎಲ್ಲ ಏನೂ ಇಲ್ಲ.
ಸೊ ಅಂದರೆ ಆಬ್ವಿಯಸ್ಲಿ ಅದು ಎಲ್ಲ ಪೇರೆಂಟ್ಗಳಿಗೂ ಒಂದು ಖುಷಿ ಇರುತ್ತಲ್ವಾ. ಸೊ ಅದಕ್ಕೋಸ್ಕರ ನಾನು ಆಲ್ರೆಡಿ ಪಾರ್ಟ್ 2 ಅಲ್ಲಿ ಎಷ್ಟು ಖುಷಿಯಿಂದ ಹೇಳ್ಕೊಂಡಿದ್ದೀನಿ ದಟ್ ಅದಿತಿ ಒಂದು ಅವಾರ್ಡ್ ಸಿಗ್ತಿದೆ ಅಂತ. ಇದನ್ನು ಅದೇ ರೀತಿ 3.5 ಆಗಬೇಕಿತ್ತು, ಆಲ್ರೆಡಿ 1 or 2 months ಲೇಟಾಗಿ ಆಗ್ತಿದೆ. ಇಟ್ಸ್ ಫೈನ್, ಯಾವಾಗ ಆಗಬೇಕು ಆಗ್ಲೇನೆ ಆಗೋದು. ಮೇಲ್ ಮಾಡ್ತಿದ್ದೀನಿ ಇವತ್ತು. ಇಷ್ಟೇ ರಿವಿಷನ್ ಮಾಡಿಕೊಂಡು ಅವ್ರಿಗೊಂದು ವಿಡಿಯೋ ಮಾಡಿ ಅವ್ರಿಗೆ ಅಪ್ಲೋಡ್ ಮಾಡೋದು, ಅದೆಲ್ಲ ಪ್ರಾಸೆಸ್ ನಡೆಯುತ್ತೆ. ಪೇಯಬಲ್ಲ ಅಂತಂದರೆ ಎಸ್, ಇಟ್ಸ್ ಡೆಫಿನೆಟ್ಲಿ ಪೇಯಬಲ್. ಆ್ಯಂಡ್ ಇನ್ನೊಂದೇನು ಅಂತಂದರೆ ಟ್ರಸ್ಟೆಡ್. ತುಂಬ ಜನ ಕೇಳ್ತೀರ ನನ್ನ, ಅಂದರೆ ಏನು ಅಂದರೆ ದಯವಿಟ್ಟು ಈ ನಂಬರ್ಗೆ ನೀವು ಪೇ ಮಾಡಿ ಅಂತ ಅಂದಿದ ತಕ್ಷಣ ದಯವಿಟ್ಟು ಮಾಡೋಕೆ ಹೋಗ್ಬಿಡಿ. ನಿಮಗೆ ಕನ್ಫರ್ಮ್, ನಾನು ಪಾರ್ಟ್ 2 ಅಲ್ಲಿ ಹೇಳಿದ್ದೀನಿ, ಕನ್ಫರ್ಮೇಷನ್ ಮೇಲ್ ಬಂದರೆ ಮಾತ್ರ ನೀವು ಪೇ ಮಾಡಬೇಕಾಗುತ್ತೆ, ಇಲ್ಲ ಅಂತಂದರೆ ಮಾಡೋಕ್ಕೆ ಹೋಗ್ಬಿಡಿ. ವಯಾ ಮೇಲ್ ಥ್ರೂನೇ ನೀವೆಲ್ಲನೂ ಟ್ರಾನ್ಸಾಕ್ಷನ್ ಇರ್ಬೋದು ಅಥವಾ ಒಂದು ಏನು ಪ್ರಾಸೆಸ್ ಇರ್ಬೋದು, ಎಲ್ಲನೂ ನೀವು ವಿಡಿಯೋ ಎಲ್ಲನೂ ನೀವು ಅದೇ ರೀತಿ ಮಾಡಬೇಕಾಗತ್ತೆ. ಅಷ್ಟೇ. ಆದಿತಿಗೆ ನಾನು ಒಂದು ರೆಕಾರ್ಡ್ ಮಾಡಿಸ್ತಾ ಇದ್ದೀನಿ ಅಂತ ಅಪ್ಡೇಟ್ ಕೊಡಬೇಕಿತ್ತು, ಅದನ್ನು ಕೊಟ್ಟಿದ್ದೀನಿ. ಸೊ ವ್ಲಾಗ್ನ ನೋಡಿದ್ರಿ ಅನ್ಸುತ್ತೆ. ಹೊಸ ಮನೆಯಲ್ಲಿ ನಮ್ಮ ಹೊಸ ಜೀವನ ಶುರು ಆಗಿದೆ. ಸೊ ಅದನ್ನೆಲ್ಲಾನು ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಇವಾಗ ಅದಿತಿ ಆ್ಯಂಡ್ ಅವಿಷ್ಕಾ ಇಬ್ರದ್ದು ಫುಡ್ ರೊಟೀನ್ ಹೇಗಿದೆ, ಅದಾದಮೇಲೆ ಟ್ರಿಪ್ಗೆ ಹೋದಾಗ ನಾವು ಮಂತ್ರಾಲಯದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಫುಡ್ ಹೇಗೆ ಮೇಂಟೈನ್ ಮಾಡಿದ್ರಿ ಅಂತೆಲ್ಲ ಕೇಳಿದ್ರಿ. ಐ ಆಮ್ ರಿಯಲಿ ಸಾರಿ. ಅಡುಗೆ ಮನೆ ಕಂಪ್ಲೀಟ್ ಸೆಟ್ ಆಗಿದೆ, ಇನ್ನೂ ರೂಮಲ್ಲಿ ಬಟ್ಟೆಗಳು ಹಾಗೇನೇ ಇದೆ, ಬರೀ ತೋರಿಸ್ತೀನಿ ನಾನು. ಅವಿಷ್ಕಾ ಮಲ್ಕೊಂಡಿದ್ದಾರೆ, ಅದಿತಿನೂ ಮಲ್ಕೊಂಡಿದ್ದಾರೆ. ಸಿ, ಯು ಶುಡ್ ನಾಟ್ ಫೀಲ್ ಬ್ಯಾಡ್, ಓಕೆ? ಸಿ, ಒಂದೊಂದೇ ನಾವು ಮಾಡ್ಕೋತಾ ಇದ್ದೀವಿ. ಅದಿತಿ ಸ್ಲೀಪಿಂಗ್ ದೇರ್, ಅವಿಷ್ಕಾ ಇಸ್ ಸ್ಲೀಪಿಂಗ್ ದೇರ್. ಕೃವಿಯ ಆಲ್ರೆಡಿ ಹೊರಟರು ಅವ್ರ ಕೆಲಸಕ್ಕೆ. ಈ ರೀತಿ ಒಂದೊಂದನ್ನೇ ಮಾಡ್ಕೋತಾ ಇದ್ದೀವಿ. ಅಂದರೆ ಏನು ಅಂದರೆ ಅಡುಗೆ ಮನೆ ಒಂದು ಸೆಟ್ ಆಗಿಬಿಟ್ರೆ ಅಡುಗೆ ಮಾಡೋದಕ್ಕೆ ತುಂಬ ಈಸಿ. ಪ್ರತಿದಿನ ಹೋಟೆಲ್ ಅಂತೂ ತಿನ್ನೋಕ್ಕಾಗಲ್ಲ, ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಅಡುಗೆ ಮನೆ ಸೆಟ್ ಆಗಿದೆ. ಟೈಮ್ ಇದ್ದಾಗ ಇಬ್ಬರು ಮಲ್ಕೊಂಡಿದ್ದಾಗಲೇ ನಾವು ಕೆಲಸ ಮಾಡ್ಕೋಬೇಕು. ಮಧ್ಯರಾತ್ರಿ ಎದ್ದು ಬಟ್ಟೆ ಎಲ್ಲ ಜೋಡಿಸ್ಕೊಳ್ಳೋದು, ಆ ರೀತಿ ಮಾಡ್ಕೋತಾ ಇದ್ದೀವಿ. ಯಾವ ರೀತಿ ಅಂದ್ಕೊಂಡ್ವಿ ಅಂತಂದರೆ ಎಲ್ಲನೂ ಎಲ್ಲೆಲ್ಲಿ ಹೋಗಬೇಕು ಅಲ್ಲಿಗೆ ಹೋಗ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಈಗ ಏನಾಗ್ತಿದೆ ಅಂತಂದರೆ ಎಲ್ಲ ಅಂದರೆ ಫೋಲ್ಡ್ ಮಾಡಿ ಒಂದು ಕಡೆ ಕಬೋರ್ಡಲ್ಲೆಲ್ಲ ಜೋಡಿಸ್ಬಿಡೋದು, ಆಮೇಲೆ ಬೇಕಾದ್ರೆ ಆರ್ಗನೈಸೇಷನ್ ನಂದು ಎಲ್ಲಿ ಇವ್ರದ್ದೆಲ್ಲಿ ಆ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಪಾಪ ಜೋಡಿಸ್ಕೊಡ್ತಾ ಇದ್ರೆ ಅವರೆಲ್ಲ ಒಂದು ಕಡೆ ಜೋಡಿಸ್ತಾ ಇದ್ದಾರೆ. ಸೊ ಕಂಪ್ಲೀಟ್ ಒಂದು ರೂಮಲ್ಲಿ ಆಲ್ಮೋಸ್ಟ್ ಆಗಿಬಿಟ್ಟಿದೆ, ನಂದೇ ಎಲ್ಲನೂ ಆಗಿಬಿಟ್ಟಿದೆ. ಇಂದು ಅದಿತಿದು ಅವಿಷ್ಕಂದು ಏನೂ ಮಾಡ್ಚಿಲ್ಲ, ಎಲ್ಲನೂ ಒಂದು ಕಡೆ ಡಂಪ್ ಮಾಡಿದ್ದೀನಿ. ಹಾಗೆ ಅದಕ್ಕೇನೆ ಬೇಗ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲನೂ ಮಾಡಬೇಕಿತ್ತು ಇವತ್ತು. ಆದರೆ ಇವತ್ತು ಹೂವು ಸಿಗಲಿಲ್ಲ ಅಂತ ಅಂದ್ಬಿಟ್ಟು ಪೂಜೆ ಆಮೇಲೆ ಸಂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ಇಷ್ಟೇ ನಡೀತಾ ಇದೆ. ಹೊಸ ಮನೆಯಲ್ಲಿ ಹೊಸ ಜೀವನ ಶುರು ಆಗಿದೆ. ನಿಮಗೆ ಯಾವ್ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಕಾಮೆಂಟಲ್ಲಿ ಹೇಳಿ. ಖಂಡಿತವಾಗ್ಲೂ ಐ ಆಮ್ ರಿಯಲಿ ಹ್ಯಾಪಿ ಟು ಶೇರ್. ಅಂದರೆ ಹಳೆ ಮನೆಯಲ್ಲಿ ತುಂಬ ಏನಂತ ಹೇಳೋದು ರೆಸ್ಟ್ರಿಕ್ಷನ್ಸ್ ಇತ್ತು, ವಿಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ನಮ್ಮ ಎಕ್ಸ್ಪೆಕ್ಟೇಷನ್ಸ್ಗೆ ನಾವೇ ರೀಚ್ ಮಾಡೋಕ್ಕಾಗ್ತಿರಲಿಲ್ಲ. ದಟ್ ಈಸ್ ರಿಯಲಿ ಡಿಫಿಕಲ್ಟ್. ಏನು ಗೊತ್ತಾ, ನಾವೇನೋ ಬೇರೆಯವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾಗ ಅವ್ರು ರೀಚ್ ಮಾಡಿಲ್ಲ ಅಂತಂದರೆ ದಟ್ ಈಸ್ ಡಿಫ್ರೆಂಟ್, ಓಕೆನಾ? ಬಟ್ ನಾನು ನನ್ನ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾಗ ಅದನ್ನು ರೀಚ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಇಟ್ಸ್ ರಿಯಲಿ ಟಫ್ ಟು ಟೇಕ್. ಅಂದರೆ ಹಳೆ ಮನೆ ಬಿಟ್ಟು ಬರುವಾಗ ಎಷ್ಟು ನೋವಾಯಿತು ಅಂತಂದರೆ ಸೀರಿಯಸ್ಲಿ ನನ್ನ ಕಣ್ಣಲ್ಲೆಲ್ಲ ನೀರು ಬರ್ತಾ ಇದೆ. ಅಂದರೆ ತುಂಬ ಜನ ಕೇಳ್ತಿದ್ರೆ ಯಾಕೆ ಬಿಟ್ಟು ಬಂದ್ರಿ ಅಂತ. ಟೈಮ್ ಬಂದಾಗ ಡೆಫಿನೆಟ್ಲಿ ಐ ವಿಲ್ ಟೆಲ್. ಅಂದರೆ ಕೆಲವೊಂದು ಸಲ ನನಗೆ ಎಲ್ಲನೂ ತೀರಾ ಇಂಟು ಪರ್ಸ್ನಲ್ ಆಗಿ ನನಗೆ ಶೇರ್ ಮಾಡೋದಕ್ಕೆ ಇಷ್ಟ ಆಗಲ್ಲ, ಅಷ್ಟೇ. ಅಂದರೆ ನನಗೆ ಯಾವಾಗ್ಲೂ ನಾನು ಯೂನಿವರ್ಸಿಗೆ ಗ್ರ್ಯಾಟಿಟ್ಯೂಡ್ ಹೇಳ್ತೀನಿ. ಯಾಕಂತಂದರೆ ಆ ಮನೆಯಲ್ಲೇ ನನಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಬಿಲ್ಡ್ ಆಗಿದ್ದು. ಆ್ಯಂಡ್ 160K ಅಲ್ಲಿ ಆ ಮನೆಯಲ್ಲೇ ಇದ್ದಾಗಲೇ 160K ಆಯಿತು ಇನ್ಸ್ಟಾಗ್ರಾಮಲ್ಲಿ. ಅಂದರೆ ಹಳೆ ಪೇಜ್ 70K, ಅದು ಹೋಗಿ ಅಗೇನ್ 160K ಆಗಿದೆ ಅಂತಂದರೆ ಅದೇ ಮನೇಲಿ. ನಂಗೆ ಯಾವಾಗಲೂ ಕುರುಬಿ ಹೇಳ್ತಿರ್ತಾರೆ, ಸಮ್ಟೈಮ್ಸ್ ಐ ಫೀಲ್ ರಿಯಲಿ ಲೋ, ನಂಗೆ ಆಗ್ತಿಲ್ಲ ಅಂದರೆ ಯೂಟ್ಯೂಬ್ ಎಲ್ಲ ವೀಡಿಯೋ ಎಲ್ಲ ಹೋಗದೇ ಇದ್ದಾಗ, ಅಂದರೆ ವ್ಯೂಸ್ ಎಲ್ಲ ಬರದೇ ಇದ್ದಾಗ ಐ ಪುಟ್ ಸೋ ಮಚ್ ಸ್ಟ್ರಗಲ್, ಅಂದರೆ ಎಫರ್ಟ್ಸ್ನ ಹಾಕ್ತೀನಿ, ನಂದು ಓಡೋದೇ ಇಲ್ಲ, ಎಲ್ ಸ್ಕಿಪ್ ಅಂತೆಲ್ಲ ಹೇಳಿದಾಗ ಅವ್ರು ಏನು ಹೇಳ್ತಾರೆ ಅಂತಂದರೆ ಇನ್ನೇನು ಅಂದರೆ ಅವ್ರು ತುಂಬ ವರ್ಷದಿಂದನೇ ಹೇಳ್ತಿದ್ರು ಬಿಡಿ, ಇನ್ನೇನು ಹೊಸ ಮನೆ ಅಂದರೆ ಬೇರೆ ಮನೆಗೆ ಹೋಗ್ತೀವಿ, ನಮ್ಮದು ಜೀವನ ಎಲ್ಲ ಶುರುವಾಗುತ್ತೆ ಅವಾಗ. ಅಂದರೆ ಈ ರೂಮಲ್ಲೇ ಒಂದು ಕನ್ಸ್ಟ್ರೈನ್ ಎನ್ವೈರ್ಮೆಂಟಲ್ಲೇ ನೀನು ಇಷ್ಟೆಲ್ಲ ಒಂದು ಗೇನ್ ಮಾಡಿದ್ಯಾ ನಂಬರ್ ಆಫ್ ಫಾಲೋವರ್ಸ್ನ, ನಂಬಿಕೆ. ನನಗೇನು ಗೊತ್ತಾ, ನಂಬಿಕೆನ ನಾನು ಗಳಿಸ್ಕೊಂಡಿದ್ದೀನಿ. ನನಗೆ ಅದಕ್ಕೆ ತುಂಬ ಖುಷಿ ಇದೆ. ನಾನು ಯಾವುದೇ ಒಂದು ಪ್ರಾಡಕ್ಟ್ನ ನಾನು ಇದು ಮಾಡಬೇಕು ಅಂತಂದರೆ ನಾನು ನನ್ನ ಮಕ್ಳಿಗೆ ಬಳಸಿಲ್ಲ, ಅದನ್ನು ನಾನು ಬೇರೆಯವ್ರಿಗೆ ಹೇಳೋದಕ್ಕೂ ನಾನು ಇಷ್ಟಪಡಲ್ಲ. ತುಂಬ ಬ್ರ್ಯಾಂಡ್ಸ್ಗಳು ಮಾಡಿ ನೀವು ನಾನು ಹೇಳ್ತೀನಿ ಅವ್ರು ಮೇಲ್ ಮಾಡಿದಾಗ, ಇಲ್ಲ ನಾನು ಅದನ್ನು ಬಳಸಲ್ಲ, ನಾನು ಅದನ್ನು ಹೇಳಲ್ಲ ಅಂತ ಅಂದಾಗ ಅವ್ರು ಹೇಳ್ತಾರೆ, ಮೇಡಮ್ ಯು ಕ್ಯಾನ್ ಜಸ್ಟ್ ಪ್ರಿಟೆಂಡ್ ಲೈಕ್ ಯು ಆರ್ ಯೂಸಿಂಗ್.
ನನಗೆ ಅಂಥದ್ದು ಬೇಡವೇ ಬೇಡ. ಅಂದರೆ ದೇ ಆರ್ ರೆಡಿ ಟು ಪೇ ಗುಡ್ ಅಮೌಂಟ್ ಆಲ್ಸೋ. ಬಟ್ ಸಿ, ನಾವು ಒಂದ್ಸಲ ಅಷ್ಟೇ ನಂಬಿಕೆ ಹೋದರೆ ತಿರ್ಗಾ ಆ ನಂಬಿಕೆನ ಗಳಿಸ್ಕೊಳಕ್ಕಾಗಲ್ಲ. ದುಡ್ಡು ಇವತ್ತು ಬರುತ್ತೆ ಹೋಗುತ್ತೆ. ಅಂದರೆ ಐ ಶುಡ್ ನಾಟ್ ಟೆಲ್ ದಿಸ್ ಟು ಯೂನಿವರ್ಸ್ ದಟ್ ಮನಿ ಈಸ್ ನಾಟ್ ಇಂಪಾರ್ಟೆಂಟ್ ಅಂತ. ಡೆಫಿನೆಟ್ಲಿ ಮನಿ ಈಸ್ ಇಂಪಾರ್ಟೆಂಟ್, ಬಟ್ ಬೇರೆ ರೀತಿಯಲ್ಲಿ ಅರ್ನ್ ಮಾಡೋವಂಥದ್ದು ನನಗಂತೂ ಬೇಡ. ಆ್ಯಂಡ್ ಕೃವಿ ಈಸ್ ಆಲ್ಸೋ ನಾಟ್ ಲೈಕ್ ದ್ಯಾಟ್. ತುಂಬ ಯಾವ್ದು ಅದೇ ಹಾಲಿಗೆ ಹಾಕೋ ಪುಡಿಗಳು ಯಾವುದು ಅಂತ ನನಗೆಲ್ಲ ಹೇಳೋದಕ್ಕೆ ಇಷ್ಟ ಇಲ್ಲ. ಅವರೆಲ್ಲನೂ ಮೆಸೇಜ್ ಮಾಡ್ತಾರೆ, ಮೇಲ್ ಮಾಡ್ತಾರೆ ನಮಗೆ, ಪ್ಲೀಸ್ ಟೇಕ್ ದಿಸ್, ಪ್ರಮೋಷನ್ ಮಾಡಿ ಅಂತ. ಬೇಡ. ಆಮೇಲೆ ಜ್ಯೋತಿಷ್ಯ ಅವರು ನಮಗೆ ಮಾಡ್ತಾರೆ, ನಿಮಗೆ ಫ್ಯಾಮಿಲಿ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ವಿಡಿಯೋ ಮಾಡಿ ಆಮೇಲೆ ನಮ್ದು ಆ್ಯಪ್ ಬಗ್ಗೆ ಮಾತಾಡಿ ಅಂತ, ಯೂಟ್ಯೂಬ್ ವಿಡಿಯೋ ಮಾಡಿ ಅಂತ ರೀಸೆಂಟಾಗಿ ಬಂದಿತ್ತು. ವಿವರ್ ಲೈಕ್ ಅದೇ ಹೇಳ್ತಾ ಇದ್ವಿ, ನಾನು ನೀನು ಒಂದು ಕಂಟೆಂಟ್ ಶುರು ಮಾಡಬೇಡ, ನೀನು ನನಗೆ ಹೊಡೆದಿರೋ ಥರ, ನಾನು ಮನೆ ಬಿಟ್ಟು ಹೋಗ್ತಿರೋ ಥರ. ಯಾರೊಬ್ರು ರೀಸೆಂಟಾಗಿ ಮಾಡಿದ್ದಾರೆ ಆ ರೀತಿ. ಯಾರೋ ಫ್ರೆಂಡ್ ಹೇಳ್ತಾರಂತೆ, ಈ ರೀತಿ ಒಂದು ಜ್ಯೋತಿಷ್ಯ ಇದ್ದಾರೆ, ಅವ್ರಿಗೆ ಅದು ಆನ್ಲೈನ್ ಅಂತೆ, ಜ್ಯೋತಿಷ್ಯ ನಿಮ್ದು ಹೇಳಿದ್ರೆ ಅವರೆಲ್ಲ ಹೇಳ್ಬಿಡ್ತಾರಂತೆ. ಅಂಥದಕ್ಕೂ ಪ್ರಮೋಷನ್ ಮಾಡ್ತಾರೆ ಅಂತಂದರೆ ಏನು ಹೇಳಬೇಕೋ ಗೊತ್ತಿಲ್ಲ. ಸೊ ಆ ಟ್ರಸ್ಟ್ನ ಬೆಳೆಸ್ಕೊಂಡಿದ್ದೀನಿ. ಅದನ್ನೇ ಹೇಳ್ತಿದ್ರು ಅವರು, ಇಷ್ಟು ಜನನ ನೀನು ಗಳಿಸ್ಕೊಂಡಿದ್ಯಾ, ಅದು ಈ ಕನ್ಸ್ಟೈನ್ ಎನ್ವೈರ್ಮೆಂಟಲ್ಲಿ ಅಂತಂದರೆ ಇನ್ಮೇಲಿಂದ ನಮಗೆ ಫ್ರೀಡಮ್ ಇರುತ್ತೆ, ಯಾವಾಗ ಬೇಕಾದರೂ ನಾವು ವಿಡಿಯೋ ಮಾಡ್ಬೋದು. ಏನು ಕಾಂಟೆಂಟ್ ಏನು ಗೊತ್ತಾ, ನನಗೆ ತುಂಬ ತಲೆಯಲ್ಲಿದೆ ಕಾಂಟೆಂಟ್ಸ್ಗಳು, ವೀಡಿಯೋಸ್ಗಳು, ಇಂಥ ಕಾಂಟೆಂಟ್ ಮಾಡಬೇಕು, ಇಂಥ ಆ್ಯಕ್ಟಿಂಗ್ ಮಾಡಬೇಕು. ಅಂದರೆ ಒಂದು ಪಾರ್ಟ್ 10 ಒಂದು ಏನೋ ಒಂದು ಹೆಸರು ಇಡಬೇಕು ಅದಕ್ಕೆ. ಈಗ ಒಂದು ಪ್ರೆಗ್ನೆಂಟ್ ವುಮೆನ್ ಬಗ್ಗೆ ಯಾರೋ ಒಬ್ರು ಹೆಸರು, ಸೊ ಅವ್ರು ಏನೇನೆಲ್ಲ ಸ್ಟ್ರಗಲ್ ಮಾಡ್ತಾರೆ ಅಂತ ಒಂದು ಆ್ಯಕ್ಟಿಂಗ್ ಒಂದು ರಿಲೇಟೆಡಲ್ಲಿ ವೀಡಿಯೋಸ್ ಮಾಡಬೇಕು. ತುಂಬ ಅಲ್ಲಿ ಏನೂ ಮಾಡೋಕ್ಕಾಗ್ತಿಲ್ಲ ನನಗೆ. ಬಟ್ ಅವ್ರು ಅದನ್ನೇ ಹೇಳ್ತಿದ್ರು, ಇನ್ಮೇಲಿಂದ ನಿನ್ಗೊಂಥರ ರೆಕ್ಕೆ ಬಂದಂಗೆ ಆಗುತ್ತೆ. ಇಷ್ಟು ದಿನ ಅದನ್ನೇ ಆ ರೆಕ್ಕೆ ಎಲ್ಲ ಕಟ್ ಮಾಡಿಬಿಟ್ಟಿದ್ರು, ಅಥವಾ ಆ ರೆಕ್ಕೆ ಎಲ್ಲ ಹಾರಕ್ಕಾಗ್ತಿಲ್ಲ, ನಿಂಗೆ ಹಾರಕ್ಕಾಗತ್ತೆ, ಇವಾಗ ಯಾಕೆ ಎದುರ್ಕೋತಿ, ಇಷ್ಟು ದಿನನೇ ನೀನು ಎದುರ್ಕೊಂಡಿಲ್ಲ, ಇಲ್ಲೇ ಇದ್ದಾಗ ಹೆಂಗಾಗಿದೆ ನನಗೆ ಅಂತಂದರೆ ನಾನು ನಿಮ್ಮ ಹತ್ರ ಹೇಳ್ಕೊತೀನಿ, ಓಕೆನಾ. ಅಂದರೆ ಈ ರೀತಿ ಒಂದು ಸಮಾಧಾನವಾಗಿ ಇವಾಗ ಏನು ವಿಡಿಯೋ ಮಾಡ್ತಿದ್ದೀನಿ, ಒಂಥರ ಮನ್ಸು ಬಿಚ್ಚಿ ಮಾತಾಡ್ತಾ ಇದ್ದೀನಿ, ಅಲ್ಲಿ ಆ ಥರ ಆಗ್ತಿರಲಿಲ್ಲ. ಎಷ್ಟೊಂದು ಸಲ ಯು ಡೋಂಟ್ ಬಿಲೀವ್. ಈಗ ಇವಾಗ ನಾನು ಮಾತಾಡ್ತಿದ್ದೀನಿ ಅಂತಂದರೆ ನಂಗೆ ಒಂದು ಕಂಟಿನ್ಯೂಟಿ ಬೇಕು, ಜೊತೆಗೆ ಅದು ಏನಂತ ಹೇಳೋದು, ಆ ಫ್ಲೋ ಇರಬೇಕು ಹೋಗ್ತಾ ಹೋಗ್ತಾ. ಅದು ಹೇಗೆ ಅಂತಂದರೆ ಯಾರೂ ಇಲ್ವಾ ಒಂದು 10-15 ಸಲ ಹೋಗಿ ಚೆಕ್ ಮಾಡ್ಕೊಂಡು ಬರೋದು. ಪಾಪ ಅದಿತಿನ ಕಳಿಸೋದು, ಅದಿತಿಗೆ ಹೇಳ್ಕೊಟ್ಬಿಟ್ಟಿದೆ, ನೀನು ಪಾಡ ನೀನು ಹೋಗ್ಬಿಟ್ಟು ಅಡುಗೆ ಮನೇಲಿ ಏನಾದರೂ ತೊಗೊಂಡು ಬಾಚಿನಿ, ಯಾರು ಇದ್ರೂ ಏನು ಮಾತಾಡಬೇಡ, ಯಾರು ಇಲ್ಲ ಅಂತಂದ್ರೂ ಏನು ಮಾತಾಡಬೇಡ. ಪಾಪ ಅವ್ರು ಬಂದು ಒಳಗಡೆ ಬಂದು ಕೊಡ್ತಿದ್ರು, ಮಮ್ಮ ಅಜ್ಜಿ ಅಲ್ಲೇ ಮಲ್ಕೊಂಡಿದ್ದಾರೆ, ಅಥವಾ ಅವ್ರ ರೂಮಲ್ಲಿ ಇದ್ದಾರೆ, ಈ ರೀತಿ ಹೇಳ್ತಿದ್ರು. ಇಲ್ಲ ಅಂತಂದರೆ ಪಾಪ ಎಷ್ಟು ಚೆನ್ನಾಗಿ ಬಂದು ಕ್ಯೂಟಾಗಿ ಹೇಳ್ತಿದ್ರು ಗೊತ್ತಾ, ಮಮ್ಮ ಯಾರೂ ಇಲ್ಲ ಮಮ್ಮ, ಬಾ ಮಮ್ಮ ವಿಡಿಯೋ ಮಾಡ್ಕೊಂಡ್ಬಿಡೋಣ ಅಂತೆಲ್ಲ ಹೇಳ್ತಿದ್ರು. ಅಂದರೆ ಈ ರೀತಿ ವಿಡಿಯೋ ಮಾಡ್ತಿರ್ತೀನಿ ಅಂತ ಅನ್ಕೊಳ್ಳಿ, ಸಡನ್ ಆಗಿ ಬಂದ್ಬಿಡ್ತಿದ್ರಾ. ಅವಾಗ ಎಷ್ಟೊಂದು ಸಲ ಯಾವ ಮಾತು ಕೇಳಿಸ್ಕೊಂಡಿದ್ದೀನಿ ಅಂತಂದರೆ, ಎಲ್ಲ ತಂದಿದ್ರೆ ಇನ್ನೂ ಮೆರೀತಿದ್ರು ಅಂತೆಲ್ಲ ಹೇಳ್ತಿದ್ರು. ಆಮೇಲೆ ಈ ಥರ ಮೆರೆಯೋದಕ್ಕೆಲ್ಲ ಎಲ್ಲ ಆಗುತ್ತೆ ಅಂತೆಲ್ಲ ಹೇಳ್ತಿದ್ರು. ಆಮೇಲೆ ಎಷ್ಟೊಂದು ಸಲ ಆ ವಿಡಿಯೋ ಕಂಟಿನ್ಯೂ ಟು ಅಂದರೆ ಒಂದು 10 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ವಿಡಿಯೋ ಮಾಡಿರ್ತೀನಿ, ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಆಬ್ವಿಯಸ್ಲಿ ಇವಾಗ ಈ ಸೆಟಪ್ಪಲ್ಲಿ ನಾನು ಮಾತಾಡಿದ್ದು, ನನಗೆ ಆ ರೀತಿ ನಾನು ಏನೇ ಕೊಟ್ಟರು ನಾನು ಬೆಸ್ಟ್ ಕೊಡಬೇಕು. ಎಲ್ಲೋ ಏನೋ ಒಂದು ಮಾಡ್ತಾರೆ ಅಂತ ಅಂದ್ಬಿಟ್ಟು ಅರ್ಧಂಬರ್ಧ ಆ ಥರ ಎಲ್ಲ ನಂಗೆ ಇಷ್ಟ ಆಗಲ್ಲ. ಸೊ ಕಂಟಿನ್ಯೂಟಿ ಇರಲ್ಲ ಅಂತಂದರೆ ಆ ವಿಡಿಯೋನ ಡಿಲೀಟ್ ಮಾಡಿರೋದು ಇದೆ. ವಿಡಿಯೋನ ಅಂದರೆ ಸುಮ್ಮನೆ ಎಷ್ಟೊಂದು ದಿನ ಆದರೂ ಗ್ಯಾಲರಿಲೇ ಇಟ್ಕೊಂಡು ಸ್ಟೋರೇಜ್ ಪ್ರಾಬ್ಲಮ್ ಆಗಿರುವಂಥದ್ದು ಇದೆ. ಇನ್ಮೇಲಿಂದ ಅದೆಲ್ಲ ಏನೂ ಆಗಲ್ಲ. ಒಂಥರ ಆವಿಷ್ಕಾಲ್ ಮಲ್ಕೊಂಡಿದ್ದಾರೆ. ಆ್ಯಕ್ಚುಲಿ ನಿನ್ನೆ ಕೃವಿ ಫ್ರೆಂಡದು ಅಂತಂದರೆ, ಅಂದರೆ ನಂದು ಇನ್ನೊಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಇದೆ ಅಂತ ಹೇಳಿದೆ ಗೊತ್ತಾ. ಕೃವಿ ಟೈಮಲ್ಲಿ ನಾವು ಬರ್ತ್ಡೇ, ನಮ್ಮ ಹೋಟೆಲ್ ಮೆಂಬರ್ಸ್ ಏನೇನಿದ್ದಾರೆ ಅಂದರೆ ಅವ್ರೊಂಥರ ಫ್ಯಾಮಿಲಿ ಥರ ಆಗ್ಬಿಟ್ಟಿದ್ದಾರೆ. ಅವ್ರದ್ದು ಒಂದು ಬರ್ತ್ಡೇ ಸೆಲೆಬ್ರೇಷನ್ ಇತ್ತು. ನಿನ್ನೆ ಹೋಗಿ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ನಾವು ಬಂದಿದ್ದೇನೆ ಮನೆಗೆ 2 ಗಂಟೆ ಆಗಿತ್ತು. 2 ಗಂಟೆ ಆಗಿತ್ತು. ಅದಕ್ಕೇನೆ ಪಾಪ ಆದಿತ್ಯ ಆವಿಷ್ಕಾರ ಇನ್ನೂ ಮಲ್ಕೊಂಡಿದ್ದಾರೆ. ನಾವು ಇಷ್ಟು ಸೌಂಡಿಗೆ ಅವ್ರು ಎದ್ಬಿಡ್ತಿದ್ರು. ಒಂದು ನಿಮಿಷ ಎದ್ಬಿಡ್ತಿದ್ರು. ಅದನ್ನೇ ಹೇಳ್ತಿರ್ತಾರೆ, ಇಷ್ಟೆಲ್ಲ ಆಗಿದೆ, ಇನ್ನೂ ಆಗುತ್ತೆ, ಇಟ್ಸ್ ಓಕೆ, ವಿ ಕ್ಯಾನ್ ಗ್ರೋ ಹೈ, ಇನ್ನೂ ಸಾಕಷ್ಟು. ನನಗೇನು ಅಂತಂದರೆ, ಇಷ್ಟೆಲ್ಲ ಮಾಡ್ತಿದ್ದೀನಿ ಯಾಕೆ ಅಂತ, ಹೀ ಸೇಸ್ ಎಲ್ಲದಕ್ಕೂ ಟೈಮ್ ಬರಬೇಕು, ಒನ್ ಆರ್ ದ ಅದರ್ ಡೇ ವಿ ವಿಲ್ ರೀಚ್, ಡೋಂಟ್ ವರಿ ಅಂತ. ಅಷ್ಟೇನೆ. ಹಳೆ ಮನೆ ಬಿಟ್ಟು ಬರುವಾಗ್ಲೂ ಅದನ್ನೇ ಅಂತ ಅನ್ನಿಸ್ತಾ ಇತ್ತು. ಏನಂತ ಹೇಳೋದು, ಅಂದರೆ ಇಷ್ಟು ಸಫರ್ ಮಾಡಿದ್ದೀನಿ ಈ ರೂಮಲ್ಲಿ. ಅಂದರೆ ಆಗಾಯ್ತು ಎಷ್ಟು ಸಫರ್ ಮಾಡಿದ್ದೀನಿ ಅಲ್ವಾ ಅಂತ. ಅಂದರೆ ಈ ಟೆಲ್ಸ್ ಸಫರ್ ಯಾಕೆ ಯಾವಾಗಲೂ ಸಫರ್ ಬಗ್ಗೆನೇ ಮಾತಾಡ್ಕೋತೀಯ, ಏನೇನು ಗ್ರೋತ್ ಆಗಿದೆಯಾ, ಅದ್ರಲ್ಲಿ ಏನೇನು ನಿನಗೆ ಒಳ್ಳೇದಾಗಿದೆ ಅದ್ರ ಬಗ್ಗೆನೂ ಯೋಚನೆ ಮಾಡುವಂತ. ಎಸ್, ಬಟ್ ಆ ಮಾತುಗಳೇನಿದೆ, ಆಮೇಲೆ ಆ ಚುಚ್ಚು ಮಾತು ಎಲ್ಲ ಏನಿರುತ್ತೆ ಅಲ್ವಾ, ಸೊ ಅದನ್ನ ಆಬ್ವಿಯಸ್ಲಿ ಅದು ಅನ್ಸುತ್ತೆ.
ಆಬ್ವಿಯಸ್ಲಿ ಅದೆಲ್ಲ ಒಂಥರ ಯಾವಾಗಲೂ ನೋವು ಮಾಡುತ್ತೆ. ಅಂದರೆ ನಾನು ಯಾವಾಗಲೂ ಅದನ್ನ ನೆನಪಿಸ್ಕೊತಾನೆ ಇರ್ತೀನಿ, ನಾನು ಆ ಸಿಚುವೇಶನಲ್ಲಿ ಇದ್ದೆ ಅಂತ. ನಿನ್ನೆ ಅದು ಹೋಟೆಲಲ್ಲಿ ಒಂದು ಅಕ್ಕ ಹೇಳ್ತಿದ್ರು, ನಾನು ಇಷ್ಟೆಲ್ಲ ಫೇಸ್ ಮಾಡಿದ್ದೀನಿ ಅಂತೆಲ್ಲ ಮಾತಾಡ್ತಿದ್ದಾಗ, ಜೀವನದಲ್ಲಿ ಕಷ್ಟ ಸುಖ ಎರಡೂ ಇದ್ರೇನೆ ತಾನೇ, ಯಾವಾಗಲೂ ಖುಷಿ ಕೊಟ್ಬಿಟ್ರೆ ಹೇಗೆ, ಬಿಡು ನಿನ್ಗೆ ಅದು ಇಷ್ಟು ದಿನ ಸಫರ್ ಮಾಡಿದೆ, ಇನ್ಮೇಲಿಂದ ಆರಾಮಾಗಿರು ಅಂತ. ಹೌದಲ್ವಾ ಅಂತ ಅಂದ್ಕೊಂಡು ಅನಿಸ್ತು ಆ ಥರ. ಇನ್ನೂ ನಿದ್ದೆನೇ ಆಗಿಲ್ಲ. 2 ಗಂಟೆವರೆಗೂ ಇಬ್ರು ಮಲಗಿಲ್ಲ. ಅಲ್ಲಿ ಫುಲ್ಲು ಸೆಲೆಬ್ರೇಷನ್, ಬರ್ತ್ಡೇ ಪಾರ್ಟಿ ಅಂತ ಎಲ್ಲರೂ ಎತ್ಕೊಂಡು ಆರಾಮ್. ಆ್ಯಕ್ಚುಲಿ ಇಲ್ಲೆಲ್ಲ ಸೊಳ್ಳೆ ಇದೆ, ದಪ್ಪಾಗಿ ಹಚ್ಬಿಟ್ಟಿದೆ ನೋಡಿ. ಚಿಕ್ಕ ಇಟ್ಟಿಟ್ಟಿಟ್ಟೇ ಇದೆ ಸೊಳ್ಳೆ. ಅದು ಇದನ್ನ ಆರ್ಡ್ರ್ ಮಾಡಿದ್ದೀನಿ, ಇನ್ನೂ ಬಂದೇ ಇಲ್ಲ. ಆ ಅಡ್ರೆಸ್ಗೆ ಹೋಗ್ಬಿಟ್ಟಿತ್ತು, ಅಲ್ಲಿಂದ ರಿಟರ್ನ್ ಹಾಕಿದ್ಕೆ ತಿರ್ಗಾ ಇಲ್ಲಿಗೆ ಅಮೆಝಾನಲ್ಲಿ ಇಲ್ಲಿಗೆ ಬರ್ತಾ ಇದೆ. ಅಲ್ಲಿ ಯಾರು ಈಸ್ಕೊಳ್ಳೋದಕ್ಕೂ ಇಲ್ಲ. ಫಸ್ಟು ಅದೆಲ್ಲ ಮಾಡಬೇಕು. ರೆಪಲೆಂಟ್ ಕ್ರೀಮ್ಸು ಆಮೇಲೆ ಪ್ಯಾಚಸ್ ಎಲ್ಲ ತರಿಸಿದ್ದೀನಿ, ಅಂದರೆ ಆರ್ಡರ್ ಹಾಕಿದ್ದೀನಿ. ಅದಿತಿ ಅವಾರ್ಡ್ ಬಗ್ಗೆ ಹೇಳಬೇಕಿತ್ತು. ಆಮೇಲೆ ಅವಿಷ್ಕಂದು ಅವಾರ್ಡ್ ಮಾಡ್ಸಲ್ವಾ ಅಂತ ಕೇಳ್ತಿದ್ದೀರಾ. ಅಂದರೆ ಏನು ಗೊತ್ತಾ, ಶಿ ವಾಂಟ್ಸ್ ಟು ಡ್ರಿಂಕ್ ಮಿಲ್ಕ್. ಕೊಡ್ತೀನಿ ರಮಣ್ಣ. ಅಂದರೆ ಅವಿಷ್ಕಂದು ಮಾಡಿಸಲ್ವಾ ಅಂತ ಕೇಳ್ತಾ ಇದ್ದೀರಾ. ಅವಿಷ್ಕಂದು ಅಂದರೆ ಅದಿತಿದ್ ಮಾಡಿಸ್ಬೇಕು ಅಂತ ನಾನು ಮಾಡಿಸಿಲ್ಲ. ಐ ಜಸ್ಟ್ ಲುಕ್ಡ್ ಇನ್ ಟು ಹರ್. ಇದು ಅವಿಷ್ಕಂಗೂ ಮಾಡಿಸೋಣ, ಏನಾದರೂ ನನ್ನ ಪ್ರಕಾರ ಅವರು ಮೇ ಬಿ ಫಿಸಿಕಲ್ ಮೈಲ್ಸ್ಟೋನಲ್ಲಿ ಜಾಸ್ತಿ ಇರ್ತಾರೆ ಅಂತ ಅನ್ಸುತ್ತೆ. ಅಂದರೆ ಅದಿತಿ ಆಲ್ರೆಡಿ 1 year 2 months ಟೈಮಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಿದ್ರು. ಅಂದರೆ ಅದಿತಿ ಆ ಟೈಮಲ್ಲಿ ತುಂಬ ಮಾತಾಡ್ತಿದ್ರು. ಬಟ್ ಅವಿಷ್ಕ ಇವಾಗ ಓಗೆ ಅನ್ನೋದು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಹೇಳ್ಕೊಡ್ತಿದ್ರು ಓಗೆ ಅಂತ, ಇವರು ಓಗೆ ಅಂತ ಹೇಳೋದು, ಅದಿತಿ ಅಂತ ಹೇಳೋದು. ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗ್ತಿಲ್ಲ, ಫೋನ್ ಇಟ್ಕೊಂಡ್ರೆ ಶಿ ಕಾನ್ಷಿಯಸ್ ಮಾತಾಡಲ್ಲ. ಬಟ್ ಅದಿತಿ ಆ ರೀತಿ ಅಲ್ಲ, ವೀಡಿಯೋ ಇಟ್ಕೊಂಡ್ರೆ ಶಿ ಯೂಸ್ ಟು ಟಾಕ್ ಮೋರ್. ಆ ರೀತಿ ಒಬ್ಬರು ಒಂದೊಂಥರ ಇದ್ದೇ ಇರ್ತಾರೆ ಆಬ್ವಿಯಸ್ಲಿ. ಸೊ ಆ ರೀತಿ ಏನಾದರೂ ಅವರಲ್ಲಿ ನನಗೆ ಕಂಡು ಬಂದರೆ ಅವರ ಒಂದು ಎಬಿಲಿಟಿ ಡೆಫಿನೆಟ್ಲಿ ಮಾಡಿಸ್ತೀನಿ. ಅದಿತಿಗೆ ಮಾಡಿಸಿ ಅವಿಷ್ಕಂಗೆ ಮಾಡಿಸಲ್ಲ ಅಂತೆಲ್ಲ ಏನೂ ಇಲ್ಲ. ಇಬ್ರೂ ಒಂದೇ, ಇಬ್ಬರು 2 ಕಣ್ಣು ಇದ್ದಂಗೆ, ಪುಟ್ ಕಣ್ಣು. ಆಯ್ತಮ್ಮ. ಸೊ ವಿಡಿಯೋ ಎಂಡ್ ಮಾಡ್ತೀನಿ. ಸೊ ಇದೇನೇ ಒಂದು ಅಪ್ಡೇಟ್ ಕೊಡಬೇಕಿತ್ತು. ಅದಿತಿ ಈಸ್ ಒನ್ ಮೋರ್ ಅವಾರ್ಡ್ ರಿಲೇಟೆಡ್. ಸೊ ಅಷ್ಟೇನೇನೆ ಆಗೋಯ್ತು. ಸೊ ಫೀಡ್ ಮಾಡೋಣ. ಬೂಬಿ ಬೇಕಾ? ಬೂಬಿ ಎಲ್ಲಿದಮ್ಮ? ಎಲ್ಲಿದೆ ಬೂಬಿ? ತೋಷಿ ಬೂಬಿ ಎಲ್ಲ ಮೂತಿ ನೋಡಿ ಹೆಂಗೈತೆ, ಮೂತಿ ಮರಿ. ಅಷ್ಟೇ. ಸೊ ಲಿಂಕ್ ಕೊಟ್ಟಿರ್ತೀನಿ, 2 part 1 part 2 ಹೇಗೆ ಅಪ್ಲೈ ಮಾಡಿದ್ವಿ, ಹೇಗೆಲ್ಲ ಆಯಿತು ಅಂತ. ಸೊ ಅದನ್ನು ನೋಡಿ, ಓಕೆನಾ, ನಿಮಗೂ ಕ್ಲಾರಿಟಿ ಸಿಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಚಿನಿಮಾ, ಬಾಯ್ ಮಾಡ್ಬಿಡುವ. ಬಾಯ್ ಬ್ಲಿಂಕ್ ಯುವರ್ ಐಸ್. ಹೇಳ್ದಾಗ ಮಾಡಲ್ಲ, ಕಾನ್ಶಿಯಸ್ ಬೇಬಿ ಇದು. ಆಯಿತು ಬಿಡಿ, ಇಟ್ಸ್ ಓಕೆ, ಯು ಕ್ಯಾನ್ ಟೇಕ್ ಟೈಮ್. ಬಾಯ್.